ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಇಲ್ಲೂ ತಿಂತಾ ಇದ್ದಾರೆ. ನಾನು ತಗೊಂಡಿದ್ದೀನಿ ಪಾರ್ಸಲ್, ಮನೆಗೆ ಹೋಗಿ ತಿಂತೀನಿ. ಇದು ಸ್ವಲ್ಪ ತಿಂದಿದ್ದೀನಿ. ನಮಸ್ತೆ. ಇದು ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿ ನಡೀತಿರೋ ಶ್ರೀ ವಾಸವಿ ಕಾಂಡಿಮೆಂಟ್ಸ್ ಆರ್ಗನೈಸ್ ಮಾಡಿರೋ 26ನೇ ಅವರೆಬೇಳೆ ಮೇಳಕ್ಕೆ ಸ್ವಾಗತ. ರುಚಿ ಮತ್ತು ಸಂಸ್ಕೃತಿಯ ಮಹೋತ್ಸವ. ಮಾವು ಹಣ್ಣುಗಳ ರಾಜ ಆದರೆ ಅವರೆಬೇಳೆ ಕಾಳುಗಳ ರಾಜ. ಬನ್ನಿ, ಲೆಟ್ಸ್ ಎಂಜಾಯ್ ಅವರೆಬೇಳೆ ಮೇಳ. ಎಂಟ್ರ್ ಆದ ತಕ್ಷಣ ನಮಗೆ ಲೆಫ್ಟ್ ಸೈಡಲ್ಲಿ ಅವರೆಬೇಳೆ ಹೋಳಿಗೆ ಸಿಕ್ತು. ಅದನ್ನ ನೋಡಿ ಎಷ್ಟು ಚಂದವಾಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಹೋಳಿಗೆ ಪ್ರತಿಯೊಂದು ಹಬ್ಬಕ್ಕೂ ಮಾಡ್ತಾ ಇರ್ತಾರೆ. ನೀವು ಕೂಡ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಕೆಳಗಡೆ. ಅದ್ರ ಪಕ್ಕದಲ್ಲಿ ಅವರೆಬೇಳೆ ಟ್ವಿಸ್ಟರ್ಸ್, ಅವರೆಬೇಳೆ ಗೋಬಿ ಕೂಡ ಇತ್ತು. ಇದೊಂದು ಹೊಸ ರೀತಿಯ ಅನುಭವ. ಅವರೆಬೇಳೆ ಟ್ವಿಸ್ಟರ್ ನಾನು ಎಲ್ಲೂ ಕೇಳಿರಲಿಲ್ಲ. ದಿಸ್ ಇಸ್ ಫಸ್ಟ್ ಟೈಮ್. ನೋಡಿ ಏನು ಸಕ್ಕದಾಗಿ ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಸ್ವೀಟ್ ಕಾರ್ನರಲ್ಲಿ ಅವರೆಬೇಳೆ ಜಾಮೂನ್, ಅವರೆಬೇಳೆ ಹಲ್ವಾ ಮತ್ತು ಅವರೆಬೇಳೆ ಚಿಕ್ಕಿ ಕೂಡ ಇತ್ತು. ಸೂಪರ್ ಆಗಿತ್ತು ಟೇಸ್ಟ್ ಮಾತ್ರ. ಇದು ಮಾತ್ರ ಮಸ್ಟ್ ಟ್ರೈ. ಅವರೆಬೇಳೆ ಲಡ್ಡು ಕೂಡ ಇತ್ತು. ಇದು ಗೋವಾದಲ್ಲಿ ಮಾಡಿದ್ದಾರೆ. ಇಲ್ಲಿ ನೋಡಿ ಕ್ರಿಸ್ಪಿಯಾದ ಅವರೆಬೇಳೆ ಜಿಲೇಬಿ, ಮೌತ್ ವಾಟ್ರಿಂಗ್. ಒಂದ್ರ ಮೇಲೆ ಒಂದಕ್ಕಿಂತ ಒಂದು ಸ್ವೀಟ್ಸ್ ಆಸಮ್ ಆಗಿತ್ತು. ಅವರೆಬೇಳೆ ಜಾಮೂನ್ ಅಂತೂ ಮಸ್ಟ್ ಟ್ರೈ ಗುರು. ಹೇಗಿತ್ತು ಗೊತ್ತಾ, ಸಕ್ಕದಾಗಿತ್ತು. ಹಾಟ್ ಜಾಮೂನ್. ಮತ್ತು ಕೋವಾದಲ್ಲಿ ಅವರೆಬೇಳೆ ಮಿಕ್ಸ್ ಮಾಡಿ ಕೋವಾದಲ್ಲಿ ಕೆಲವು ಸ್ವೀಟ್ಸ್ ಮಾಡಿದ್ದಾರೆ. ಸಕ್ಕದಾಗಿದೆ. ಕಲರ್ ಕಾಂಬಿನೇಷನ್ಸ್ ಕೂಡ ಕಣ್ಣಿಗೆ ಎಷ್ಟು ಆನಂದ ಆಗುತ್ತಾ ಅಷ್ಟು ಚೆಂದ ಇದೆ. ಇದೇ ನಾನು ಮಾತಾಡ್ತಾ ಇದ್ದಿದ್ದ ಅವರೆಬೇಳೆ ಚಿಕ್ಕಿ. ಇದರಲ್ಲಿ ಅವರೆಬೇಳೆ, ಕಡಲೆಕಾಳು ಹಾಗೂ ಜಾಗ್ರಿನ ಮಿಕ್ಸ್ ಮಾಡಿದ್ದಾರೆ. ಇದು ಹಲ್ವಾ, ಅವರೆಬೇಳೆ ಹಲ್ವಾ. ಇದು ಪಕ್ಕದಲ್ಲಿರೋದು ಕೂಡ ಹಲ್ವಾ, ಬಟ್ ಅದು ಸ್ವಲ್ಪ ಕೇರಳ ಹಲ್ವಾ ಟೈಪ್ ಬರುತ್ತೆ. ಬಟ್ ಇದು ನಾರ್ಮಲ್ ಹಲ್ವಾ. ಇಲ್ಲಿ ನೋಡಿ ನಿಮಗೆ ಕಾಣುತ್ತೆ. ಸ್ವೀಟ್ಸ್ ಮಾಡ್ತಾ ಇದ್ದಾರೆ. ಪಕೋಡ, ಅವರೆಬೇಳೆ ಪಕೋಡ ಕೂಡ ಫೇಮಸ್. ನಾವು ಹಾಗೆ ಪಕ್ಕದಲ್ಲಿ ಫುಡ್ನ ನೋಡ್ಕೊಂಡು ಹೋಗ್ಬೇಕಾದ್ರೆ ಇನಾಗ್ರೇಷನ್ ಸೆರೆಮನಿ ನಡೀತಾ ಇತ್ತು. ಹೋಗೋಣ ಅಂತ ಹೋಗೋಕ್ಕೆ ಮುಂಚೆ ಇಲ್ಲಿ ಅವರೆಬೇಳೆ ಇಡ್ಲಿ, ಸಾಗು ಅದೆಲ್ಲನೂ ಇತ್ತು. ಅದನ್ನು ನೋಡೋಣ ಅಂತ ನೋಡಿಕೊಂಡು ಇನಾಗ್ರೇಷನ್ ಸೆರೆಮನಿ ಕಡೆ ಹೋದ್ವಿ. ಪಡ್ಡು ಕೂಡ ಅಷ್ಟೇ, ಮನೇಲಿ ಮಾಡ್ತೀವಲ್ಲ ನಾರ್ಮಲ್ ಪಡ್ಡಲ್ಲ, ಅದು ಅವರೆಬೇಳೆ ಪಡ್ಡು. ಹಾಗೆ ನೆಕ್ಸ್ಟ್ ಇನಾಗ್ರೇಷನ್ ಸೆರೆಮನಿನ ವಿಟ್ನೆಸ್ ಮಾಡೋಣ. ಇವತ್ತಿನ ಇನಾಗ್ರೇಷನ್ ಸೆರೆಮನಿಗೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ DK ಶಿವಕುಮಾರ್ ಸರ್. ಬನ್ನಿ ಅವ್ರ ಮಾತನ್ನ ಕೇಳೋಣ, ಇನಾಗ್ರೇಷನ್ ಸೆರೆಮನಿನ ಎಂಜಾಯ್ ಮಾಡೋಣ. ವಿದ್ಯುಕ್ತ ಚಾಲನೆಯನ್ನ ನೀಡಲಿದ್ದಾರೆ. ಒಂದು ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ ಶ್ರೀ DK ಶಿವಕುಮಾರ್ ಅವರನ್ನ. ಶ್ರೀ ವಾಸವಿ ಕಾಂಡಿಮೆಂಟ್ಸ್ ವತಿಯಿಂದ ಆಯೋಜಿಸುವಂತ ಅವರೆಬೇಳೆ ಮೇಳ 26ನೇ ವರ್ಷದ ವಾರ್ಷಿಕೋತ್ಸವ ಇದು. ಈ ಒಂದು 26ನೇ ವರ್ಷದ ಅವರೆಬೇಳೆ ಮೇಳಕ್ಕೆ ಬಂದಿರುವಂತಹ DK ಶಿವಕುಮಾರ್ ಅವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ. ಪ್ರತಿ ವರ್ಷನೂ ಕೂಡ ಸರ್ ನಮ್ಗೆ ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವರೆಬೇಳೆ ಮೇಳ ಮಾಡಲಿಕ್ಕೆ. ನಾವು ರೈತರ ಪರವಾಗಿ ಇರುವಂತಹ ಸರ್ಕಾರ ಅಂತ ಪ್ರತಿ ಸಾರಿನೂ ಕೂಡ ನಾವು ಹೋದಂತ ಸಂದರ್ಭದಲ್ಲಿ ನಮ್ಮ ಬೆನ್ನು ತಟ್ಟಿ ವಾಸವಿ ಕಾಂಡಿಮೆಂಟ್ಸ್ ಅವರ ಈ ಒಂದು ಪ್ರಯತ್ನಕ್ಕೆ ಬೆಂಬಲನ ಸೂಚಿಸ್ತಾರೆ. ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಶ್ರೀಯುತ DK ಶಿವಕುಮಾರ್ ಅವರಿಗೆ. ಈ ಒಂದು ಕಾರ್ಯಕ್ರಮನ ಉದ್ದೇಶಿಸಿ ತಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತು ಹೇಳಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಹಣ್ಣುಗಳ ರಾಜ ಮಾವಿನ ಹಣ್ಣು, ಕಾಳುಗಳ ರಾಜ ಅವರೆಕಾಯಿ. ನಾವೆಲ್ಲ ಇವತ್ತು ಬೆಂಗಳೂರು ಸುತ್ತಮುತ್ತಲಿನ ಬೆಳೆದಂತ ಎಲ್ಲ ರೈತರ ಅವರೆಕಾಳನ್ನ ಸವಿಸ್ಲಿಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ. ನೀವೆಲ್ಲ ಎಂಜಾಯ್ ಮಾಡ್ತಾ ಇದ್ದೀರಿ, ನಗ್ನಗ್ತಾ ಇದ್ದೀರಿ, ಬಹಳ ಸಂತೋಷ ಪಡ್ತಾ ಇದ್ದೀರಿ. ನನಗೂ ಬಹಳ ಸಂತೋಷ ಆಗ್ತಾ ಇದೆ. ಸುಮಾರು 26 ವರ್ಷದಿಂದ ವಾಸವಿ ಸಂಸ್ಥೆಯವರು
ಈ ಒಂದು ಮೇಳವನ್ನ ನಡೆಸ್ತಾ ಇದ್ದಾರೆ. ನಾನು ರೈತರಿಗೂ ಒಳ್ಳೇದಾಗಬೇಕು, ವರ್ತಕರಿಗೂ ಒಳ್ಳೇದಾಗಬೇಕು, ನಿಮ್ಮ ನಾಲಿಗೆಗೂ ರುಚಿ ಸಿಗಬೇಕು, ನೀವು ಸಂತೋಷವಾಗಿರಬೇಕು ಅಂತೇಳಿ ಪ್ರೋತ್ಸಾಹ ಕೊಡಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ವಾಸವಿ ಸಂಸ್ಥೆಯವರಿಗೆ ಮತ್ತು ನಮ್ಮೆಲ್ಲ ರೈತರಿಗೂ ಶುಭವನ್ನು ಹಾರೈಸ್ತೀನಿ. ಮೊದಲು ಬರೀ ಡಿಸೆಂಬರ್ ಅಲ್ಲಿ ಮಾತ್ರ ಅವರೆಕಾಯಿ ಸಿಗ್ತಿದ್ದು, ಜನವರಿ ಡಿಸೆಂಬರ್ ಅಲ್ಲಿ. ಈಗ ಎಲ್ಲ ಕಾಲದಲ್ಲೂ ಸಿಗ್ತಾ ಇದೆ. ಮಾಗಡಿ ಅವರೆಕಾಯಿ ಅಂದ್ರೆ ಸೊಡುಗು ಜಾಸ್ತಿ ಇತ್ತು. ನಮ್ಮ ಮನೇಲೂ ಅವರೆಕಾಯಿ ಬೆಳೀತಾ ಇದ್ರು, ಈಗೂ ಬೆಳೀತಾರೆ. ರಾಗಿ ಪಕ್ಕದಲ್ಲಿ ಒಂದ್ ಸಾಲ ಅವರೆಕಾಯಿ ಕೂಡ ಹಾಕುವಂತ ಒಂದು ಪದ್ಧತಿ ಮೊದಲಿಂದ ಕೂಡ ಇದೆ. ತೆಗೆದುಕೊಂಡು ಹೋಗ್ತಾ ಇದಾರೆ, ಇಲ್ಲೂ ತಿಂತಾ ಇದ್ದಾರೆ. ನಾನು ತಗೊಂಡಿದ್ದೀನಿ ಪಾರ್ಸಲ್, ಮನೆಗೆ ಹೋಗಿ ತಿಂತೀನಿ. ಇಲ್ಲೂ ಸ್ವಲ್ಪ ತಿಂದಿದ್ದೀನಿ. ಪಾನಿಪುರಿ ಮಾಡ್ತಾ ಇದ್ದಾರೆ, ಸ್ಯಾಂಡ್ವಿಚ್ ಮಾಡ್ತಾ ಇದ್ದಾರೆ, ದೋಸೆ ಮಾಡ್ತಾ ಇದ್ದಾರೆ, ಹಲ್ವಾ ಮಾಡ್ತಾ ಇದ್ದಾರೆ, ಪಲಾವ್ ಮಾಡ್ತಾ ಇದ್ದಾರೆ, ಉಪ್ಪಿಟ್ಟು ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಸುಮಾರು 100 ತಿಂಡಿಗಳ ಅವರೆಕಾಯಿನಿಂದ ಇವತ್ತು ನಡೀತಾ ಇದೆ. ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಬಯಸ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ, ಹೊಸ ವರ್ಷ ಒಳ್ಳೇದಾಗಲಿ. ವಾಸವಿ ಸಂಸ್ಥೆಯವ್ರಿಗೆ ಇನ್ನು ಹೆಚ್ಚಿಗೆ ಶಕ್ತಿ ಸಿಗಲಿ ಅಂತೇಳಿ ಪ್ರಾರ್ಥಿಸಿ, ರೈತರು ಕೂಡ ತಾವೆಲ್ಲ ಕಾಪಾಡಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಶ್ರೀ ವಾಸವಿ ಎಲ್ಲ ಜನಗಳ ಪರವಾಗಿ, ವಾಸವಿ ಕಾಂಡಿಮೆಂಟ್ಸ್ ಅವರ ಪರವಾಗಿ ಡಿ.ಕೆ. ಶಿವಕುಮಾರ್ ಸರ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ. ದಯವಿಟ್ಟು ರೈತರೆಲ್ಲ ಆಸೆ ಪಡ್ತಿದ್ದಾರೆ ಸರ್, ದಯಮಾಡಿ ನಮಗೆ ಗೊತ್ತು ನೀವು ಬೇಡ ಅಂತಿದ್ದೀರಾ, ದಯವಿಟ್ಟು ರೈತರಿಗೋಸ್ಕರ, ನಮಗೋಸ್ಕರ ಪ್ಲೀಸ್ ಸರ್, ರಿಕ್ವೆಸ್ಟ್ ರೈತರಿಗೋಸ್ಕರ ನೋಡಿ, ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಒಂದು ಹಾರ ನೋಡಿ. ಡಿ.ಕೆ. ಶಿವಕುಮಾರ್ ಅವರಿಗೆ PVR ಸಿಲ್ಕ್ಸ್ ಅವರು ಹಾಗೂ ದರ್ಶನ್ ಇಂಟರ್ನ್ಯಾಷನಲ್ ಅಗರಬತ್ತಿ ಅವರು ಕೂಡ ಒಂದು ಚಿಕ್ಕ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಪ್ರಿಸ್ಲಿ ಅವರು ಕೂಡ ದಯಮಾಡಿ ಸರ್ ಸ್ವೀಕರಿಸಬೇಕು. ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರು ಇವರೆಲ್ಲ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಯುವರಾಜ್ ಅವರು ಕೂಡ ಬಂದು ಯಾರು ಅಡ್ಡ ಬರಬಾರದು. ಅವರು ಬೇರೆ ಕಾರ್ಯಗಳ ನಿಮಿತ್ತ ಅರ್ಜೆಂಟ್ ಹೋಗ್ಬೇಕಾಗಿರೋದ್ರಿಂದ ಯಾರು ಫೋಟೋ ಸೆಲ್ಫಿ ಅಂತ ಕೇಳಿದ್ರೆ ದಯಮಾಡಿ ಅವ್ರಿಗೆ ಹೊರಡ್ಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದೀವಿ.